ನಾನು GN ನಾಗೇಂದ್ರ ಅಂತ ಹೇಳಿ ಸಫಾಯಿ ಕರ್ಮಚಾರಿ ಆಂದೋಲನ್ ನವದೆಹಲಿ ಇಂದ ನಾನು ಇದನ್ನ 11 ವರ್ಷದಿಂದ ನಾನು ಈ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀನಿ. ಈ ರಿಪೋರ್ಟ್ ಪ್ರಕಾರವಾಗಿ ಮುಂದುವರಿಸ್ಕೊಂಡು 2013ನೇ ಪ್ರಕಾರವಾಗಿ ಆಕ್ಟ್ ಪ್ರಕಾರವಾಗಿ 11 ವರ್ಷ ನಾನು ಕಷ್ಟಪಟ್ಟು ಇದನ್ನ ಪರವಾಗಿ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ಕೂಡ ಕಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಸರಿ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ಕೂಡ 2018ರಲ್ಲಿ 2018ರಲ್ಲಿ ಮಾಡಿರುವ ಫಲಾನುಭವಿಗೆ ಸೌಲಭ್ಯಗಳನ್ನು ಕೊಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಈ ಮಾತನ್ನ ಒಂದು ಹೇಳ್ತೀನಿ. 321 ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಪಿಟಿಷನ್ ಹಾಕಿಬಿಟ್ಟು ಇವ್ರಿಗೆ ಸೌಲಭ್ಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಒಂದು ಹೇಳ್ತೀನಿ, ನಿಮ್ ಸುಪ್ರೀಂ ಕೋರ್ಟ್ ಹೇಳಿರೋದು ಸರ್ವೆ ಮಾಡಿರೋ ಪಟ್ಟಿಗಳನ್ನ ನವದೆಹಲಿಗೆ ಕಳಿಸಬೇಕು. ಸೋಷಿಯಲ್ ಆಫ್ ಜಸ್ಟಿಸ್ಗೆ NSDCಗೆ ಕಳಿಸಬೇಕು. 2018-19 ಸರ್ವೆ ಮಾಡೋ ಪಟ್ಟಿಗಳನ್ನ ಕಳಿಸಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇಲ್ಲಿ ನಡೆದಿರೋದಂತಹ ಏನಾಗಿದೆ ಅಂದ್ರೆ, ಸರ್ಕಾರದವರು ಲೆಟರ್ ಏನು ಮಾಡೋರೆ, ಅವರಿಗೆ ನಾವೇ ಕೊಡ್ತೀವಂತ ಆದೇಶ ಮಾಡ್ಕೊಂಡವ್ರೆ. ಫಸ್ಟ್ ಒನ್, ಇದು ಸರಿಯಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಫಂಡ್ಸ್ ಇರುತ್ತೆ. ಈಗಿಲ್ಲ ಅಂದ್ರೂ ನಾಳೆ ಏನಾದ್ರೂ ಸೌಲಭ್ಯಗಳು ಸಿಗುತ್ತೆ. ಈ ಸರ್ಕಾರದಲ್ಲಿ ಫಂಡ್ಸ್ ಇರೋದಿಲ್ಲ. ಯಾಕಂದ್ರೆ ಇದು ದುರುಪಯೋಗಿಸ್ಕೊಂಡು ಮಾಡ್ಕೊಳ್ಳೋದೇ ಸರ್ಕಾರ ಯಾವಾಗಲೇ ಆಗಲಿ. ಅವ್ರಿಗೆ ತಿನ್ನಕ್ಕೆ ಸಾಕಾಗೋದಿಲ್ಲ. ನಮಗೆ ಎಲ್ಲಿಂದ ಕೊಡ್ತಾರೆ? ಇವರು ನಾವೇ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಇನ್ನು ಫಲಾನುಭವಿಗಳಿಗೆ ಏನು ಸಿಕ್ಕಿಲ್ಲ. ಕಮಿಟಿಗಳ ಮೇಲೆ ಕಮಿಟಿಗಳು ಮಾಡ್ತಾವ್ರೆ. ಏನಾಗೋಗ್ಬಿಟ್ಟಿದೆ, ಕೋರ್ಟ್ ಪ್ರಕಾರವಾಗಿ ಕೊಡ್ತೀನಿ ಅಂತ ಹೇಳಿ ಕಮಿಟಿಯ ತೀರ್ಮಾನ ಮಾತ್ರ ಮಾಡ್ತಾ ಇದ್ದಾರೆ, ಏನೂ ಆಗ್ತಾ ಇಲ್ಲ. ಕಾರಣ ಏನಂದ್ರೆ 2018-19 ಪ್ರಕಾರವಾಗಿ ಸರ್ವೆ ಮಾಡಿ ಪಟ್ಟಿಗಳನ್ನ ಸೋಷಿಯಲ್ ಜಸ್ಟಿಸ್ NSDC ಕಳಿಸಿದ್ರೆ ಚೆನ್ನಾಗಿರ್ತಾ ಇತ್ತು. ನಾವೇ ಕೊಡ್ತೀವಿ ಅಂತ ಹೇಳಿ ಇವ್ರು ಯಾಕೆ ಒಪ್ಕೋಬೇಕು? ಅದರಿಂದನೇ ಇದು ತುಂಬಾ ದುರುಪಯೋಗ ಆಗ್ಬಿಟ್ಟಿದೆ ಸರ್. ಇದು ನಮಗೂ ಅಂತ ಇಲ್ಲ, ಇಡೀ ಕರ್ನಾಟಕಕ್ಕೆ ದುರುಪಯೋಗ ಆಗಿದೆ. ಇದ್ರ ಮೂಲಕವಾಗಿ ನಾವು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡಿ ಇದನ್ನ ಸರ್ವೆ ಮಾಡಿರುವ ಪಟ್ಟಿಗಳನ್ನ ದಯವಿಟ್ಟು ನಮಗೆ ಸುಪ್ರೀಂ ಕೋರ್ಟ್ಗೆ ಕಳಿಸಬೇಕು. ಮತ್ತೆ ಸೋಷಿಯಲ್ ಆಫ್ ಜಸ್ಟಿಸ್ NSDCಗೆ 2018-19 ಪಟ್ಟಿಗಳನ್ನ ಸರ್ವೆ ಮಾಡಿ ಕಳಿಸಬೇಕು. ಸುಪ್ರೀಂ ಕೋರ್ಟ್ ಇನ್ನೊಂದು ವಿಷಯ ಹೇಳಿದೆ, ಇನ್ನೊಂದು ಸಾರಿ ಯಾರ್ಯಾರು ಇದ್ದಾರೋ ಮ್ಯಾನ್ಯಲ್ ಸ್ಕ್ಯಾವೆಂಜರು ರೀಸರ್ವೆ ಮಾಡ್ರಿ ಅಂತ. BBMPನವರು ಯಾರು ಇಲ್ಲ ಅಂತ ಹೇಳಿ ಸರ್ವೆ ಮಾಡಿಲ್ಲ, ಏನು ಇಲ್ಲ, ಯಾರು ಇಲ್ಲ ಅಂತ ಹೇಳಿ ರಿಪೋರ್ಟ್ ಮಾಡವ್ರೆ. ಏನ್ ಕಾರಣ? ಯಾರು ಬಾತ್ರೂಮ್ ಹತ್ರ 1 ರೂಪಾಯಿ 2 ರೂಪಾಯಿ ಕೂತ್ಕೊಂಡವರು ಯಾರಿಲ್ವಾ? ಮತ್ತೆ ಬೀದಿಯಲ್ಲಿ ಡಬ್ಬೆಗಳು ತಗೊಂಡು ಕೆಲಸಗಳು ಮಾಡೋರು ಯಾರಿಲ್ವಾ? ರೈಲ್ವೆ ಡಿಪಾರ್ಟ್ಮೆಂಟ್ ಬಾತ್ರೂಮ್ ಕೆಲಸಗಳು ಮಾಡೋರು ಯಾರಿಲ್ವಾ? BWSSP ವ್ಯಾನಲ್ಲಿ ಇಟ್ಕೊಂಡು ಚೇಂಬರ್ ಕೆಲಸಗಳು ಮಾಡೋರು ಯಾರಿಲ್ವಾ? ಜೀರೋ ಅಂತ ಯಾಕೆ BBMPನವ್ರು ಯಾಕೆ ಕೊಡಬೇಕು? ಇದು ಯಾಕೆ ಕೊಡಬೇಕು ಜೀರೋ? ಅದರಿಂದನೇ ಇದರ ಮೇಲೆ ತೀವ್ರ ಖಂಡಿಸ್ತಾ ಇದ್ದೀನಿ ಸರ್. ಇದರಲ್ಲಿ ನಾನು ಬಿಡೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ಕಳಿಸ್ಬೇಕು ಈ ಫೈಲನ್ನ. ಮತ್ತೆ ಇದನ್ನ ಸೋಷಿಯಲ್ ಆಫ್ ಜಸ್ಟಿಸ್ NSDCಗೆ ಸ್ಟೇಟ್ ಗೌರ್ಮೆಂಟ್ನವರು ಮತ್ತೆ ಇದನ್ನ ಸ್ಟೇಟ್ ಕಮಿಟಿ ಮಾಡಿಸಿ ಸೋಷಿಯಲ್ ಆಫ್ ಜಸ್ಟಿಸ್ ಕಳಿಸ್ಬಿಟ್ಟು ಸ್ಟೇಟ್ ಕಮಿಟಿಯಲ್ಲಿ ಮಾಡಿಸಿ ಈ ಫೈಲನ್ನ ನಮಗೆ ನವದೆಹಲಿ ಕಳಿಸ್ಬೇಕಂತ ಈ ಮೂಲವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಸರ್. ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಇಡೀ ಕರ್ನಾಟಕ ಸ್ಟೇಟ್ ಎಲ್ಲ ಯಾರು NGOಗಳಿದಾರೋ ಎಲ್ಲ ಮಾತಾಡ್ಬಿಟ್ಟು ಮುಂದಿನ ದಿನದಲ್ಲಿ ಇದನ್ನ ಸರಿ ಮಾಡಿಸ್ತೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಸರ್. ಜೈ